ವಂದೇ ಭಾರತ್ ರೈಲಿನ ಲೋಕೋ ಪೈಲಟ್ ಆಗುವುದು ಹೇಗೆ? ಅರ್ಹತೆ, ಸಂಬಳ ಮತ್ತು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಭಾರತೀಯ ರೈಲ್ವೆಯ ಅತ್ಯಂತ ಪ್ರತಿಷ್ಠಿತ ಸೆಮಿ ಹೈಸ್ಪೀಡ್ ರೈಲುಗಳಲ್ಲಿ ಒಂದಾದ ವಂದೇ ಭಾರತ್ ಎಕ್ಸ್‌ಪ್ರೆಸ್ ದೇಶಾದ್ಯಂತ ಭಾರೀ ಸಂಚಲನ ಮೂಡಿಸಿದೆ. ಇತ್ತೀಚೆಗೆ ದೆಹಲಿ-ಹಿಮಾಚಲ ಪ್ರದೇಶ ಮಾರ್ಗದ ನಂಗಲ್ ಅಣೆಕಟ್ಟು ನಿಲ್ದಾಣದಲ್ಲಿ ವಂದೇ ಭಾರತ್ ರೈಲಿನ ಪ್ರಾಯೋಗಿಕ ನಿಲುಗಡೆ ಹಾಗೂ ಮುಂಬೈ-ನಾಂದೇಡ್ ಮಾರ್ಗದಲ್ಲಿ ಓವರ್‌ಹೆಡ್ ಉಪಕರಣಗಳ ದೋಷದಿಂದ ರೈಲು ವಿಳಂಬವಾದ ಘಟನೆಗಳು ಸುದ್ದಿಯಲ್ಲಿದ್ದವು. ಇದರ ನಡುವೆ ಯುವಜನತೆಯಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ಮನೆ ಮಾಡಿದೆ. ವಂದೇ ಭಾರತ್ ರೈಲನ್ನು ಓಡಿಸುವ ಲೋಕೋ ಪೈಲಟ್ ಆಗುವುದು ಹೇಗೆ? ಅದಕ್ಕೆ ನೇರ ನೇಮಕಾತಿ ಇದೆಯೇ ಮತ್ತು ಅವರಿಗೆ ಸಿಗುವ ಸಂಬಳವೆಷ್ಟು? ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫಸ್ಟ್ ನೇಮಕಾತಿ ಪ್ರಕ್ರಿಯೆ. ಇದರಲ್ಲಿ ನೋಡುವುದಾದರೆ ಅನೇಕರು ವಂದೇ ಭಾರತ್ ಲೋಕೋ ಪೈಲಟ್ ಹುದ್ದೆಗೆ ನೇರವಾಗಿ ಅರ್ಜಿ ಸಲ್ಲಿಸಬಹುದು ಎಂದು ಭಾವಿಸುತ್ತಾರೆ. ಆದರೆ ಭಾರತೀಯ ರೈಲ್ವೆ ಈ ಹುದ್ದೆಗೆ ಯಾವುದೇ ನೇರ ನೇಮಕಾತಿ ನಡೆಸುವುದಿಲ್ಲ. ಮೊದಲು ಅಭ್ಯರ್ಥಿಗಳು ರೈಲ್ವೆ ನೇಮಕಾತಿ ಮಂಡಳಿ ನಡೆಸುವ ಪರೀಕ್ಷೆಯ ಮೂಲಕ ಸಹಾಯಕ ಲೋಕೋ ಪೈಲಟ್ ಹುದ್ದೆಗೆ ಆಯ್ಕೆಯಾಗಬೇಕು. ನಂತರ ಹಲವು ವರ್ಷಗಳ ಸೇವಾ ಅನುಭವ, ಉತ್ತಮ ಕಾರ್ಯಕ್ಷಮತೆ ಮತ್ತು ಸುರಕ್ಷಿತ ದಾಖಲೆ ಆಧರಿಸಿ ಹಿರಿಯ ಲೋಕೋ ಪೈಲಟ್ ಆಗುವ ಅವಕಾಶ ಸಿಗುತ್ತದೆ. ಬಳಿಕ ವಿಶೇಷ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದವರನ್ನು ವಂದೇ ಭಾರತ್ ನಂತಹ ಪ್ರೀಮಿಯಂ ರೈಲುಗಳ ಚಾಲನೆಗೆ ನಿಯೋಜಿಸಲಾಗುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಲೋಕೋ ಪೈಲಟ್ ಆಗಲು ಬೇಕಾದ ವಿದ್ಯಾರ್ಹತೆ ಏನಿರಬೇಕು ನೋಡುವುದಾದರೆ ಸಹಾಯಕ ಲೋಕೋ ಪೈಲಟ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಈ ಕೆಳಗಿನ ಅರ್ಹತೆಗಳನ್ನು ಹೊಂದಿರಬೇಕಾಗಿರುತ್ತದೆ. ಫಸ್ಟ್ 10ನೇ ತರಗತಿ ಉತ್ತೀರ್ಣರಾಗಿರಬೇಕು. ನಂತರ ಸಂಬಂಧಿತ ಟ್ರೇಡ್ನಲ್ಲಿ ITI ಪ್ರಮಾಣ ಪತ್ರ ಹೊಂದಿರಬೇಕಾಗಿರುತ್ತದೆ ಅಥವಾ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ ಮುಂತಾದ ವಿಭಾಗಗಳಲ್ಲಿ ಡಿಪ್ಲೊಮಾ ಅಥವಾ ಪದವಿ ಪಡೆದಿರಬೇಕು. ನಂತರ ಸಾಮಾನ್ಯವಾಗಿ ವಯಸ್ಸು 18ರಿಂದ 30 ವರ್ಷಗಳ ಒಳಗಿರಬೇಕಾಗಿರುತ್ತದೆ. ಇನ್ನು ರೈಲ್ವೆ ನಿಗದಿಪಡಿಸಿರುವ ವೈದ್ಯಕೀಯ ಪರೀಕ್ಷೆ ಹಾಗೂ ದೃಷ್ಟಿ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದಿರಬೇಕಾಗಿರುತ್ತದೆ. ನಂತರ ನೋಡುವುದಾದರೆ ವಂದೇ ಭಾರತ್ ಲೋಕೋ ಪೈಲಟ್ ಆಗುವ ಪ್ರಕ್ರಿಯೆ ಹೇಗಿರುತ್ತದೆ ನೋಡುವುದಾದರೆ ವಂದೇ ಭಾರತ್ ರೈಲ್ನ ಲೋಕೋ ಪೈಲಟ್ ಆಗುವುದು ಒಂದು ಹಂತದ ಪ್ರಕ್ರಿಯೆಯಾಗಿದೆ. ಮೊದಲು ALP ಆಗಿ ನೇಮಕಗೊಂಡು ಸಾಮಾನ್ಯ ರೈಲುಗಳನ್ನು ಚಾಲನೆ ಮಾಡುವ ಅನುಭವ ಪಡೆಯಬೇಕು. ಬಳಿಕ ಉತ್ತಮ ಸೇವಾ ದಾಖಲೆ ಮತ್ತು ಕಾರ್ಯಕ್ಷಮತೆಯ ಆಧಾರದ ಮೇಲೆ ಬಡ್ತಿ ಸಿಗುತ್ತದೆ. ವಿಶೇಷ ತಾಂತ್ರಿಕ ತರಬೇತಿ ಪೂರ್ಣಗೊಳಿಸಿದ ನಂತರವೇ ವಂದೇ ಭಾರತ್ ಸೇರಿದಂತೆ ಪ್ರೀಮಿಯಂ ರೈಲುಗಳನ್ನು ಓಡಿಸಲು ಜವಾಬ್ದಾರಿ ನೀಡಲಾಗುತ್ತದೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ ಲೋಕೋ ಪೈಲಟ್ಗೆ ಎಷ್ಟು ಸಂಬಳ ಸಿಗುತ್ತದೆ ನೋಡುವುದಾದರೆ ಸಹಾಯಕ ಲೋಕೋ ಪೈಲಟ್ನ ಆರಂಭಿಕ ಮೂಲ ವೇತನ ಇರುವುದು 19,900 ರೂಪಾಯಿ ಆಗಿರುತ್ತದೆ. ತುಟ್ಟಿ ಭತ್ಯೆ, ಮನೆ ಬಾಡಿಗೆ ಭತ್ಯೆ, ಸಾರಿಗೆ ಭತ್ಯೆ ಸೇರಿದಂತೆ ಇತರೆ ಹಲವು ಸೌಲಭ್ಯಗಳನ್ನು ಸೇರಿಸಿದರೆ ಮಾಸಿಕ ಆದಾಯ ಸುಮಾರು 35,000ದಿಂದ 40,000ರವರೆಗೆ ಇರಬಹುದು. ಅನುಭವ ಹೆಚ್ಚಿದಂತೆ ಮತ್ತು ಹಿರಿಯ ಹುದ್ದೆಗೆ ಬಡ್ತಿ ಪಡೆದ ನಂತರ ಸಂಬಳವು ಹೆಚ್ಚುತ್ತದೆ. ವಿಶೇಷವಾಗಿ ವಂದೇ ಭಾರತ್ ನಂತಹ ಪ್ರೀಮಿಯಂ ರೈಲುಗಳನ್ನು ಚಾಲನೆ ಮಾಡುವ ಅನುಭವಿ ಲೋಕೋ ಪೈಲಟ್ಗಳು ತಿಂಗಳಿಗೆ 1 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಸಂಬಳ ಪಡೆಯುವ ಸಾಧ್ಯತೆ ಇರುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಲೋಕೋ ಪೈಲಟ್ಗಳಿಗೆ ಸಿಗುವ ಇತರೆ ಸೌಲಭ್ಯಗಳು ಯಾವುವು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ ಸಂಬಳದ ಜೊತೆಗೆ ಭಾರತೀಯ ರೈಲ್ವೆ ತನ್ನ ನೌಕರರಿಗೆ ಹಲವು ಆಕರ್ಷಕ ಸೌಲಭ್ಯಗಳನ್ನು ಒದಗಿಸುತ್ತದೆ. ಮೊದಲನೆಯದು ತುಟ್ಟಿ ಭತ್ಯೆ, ಮನೆ ಬಾಡಿಗೆ ಭತ್ಯೆ,
ಸಾರಿಗೆ ಭತ್ಯೆ, ರಾತ್ರಿ ಕರ್ತವ್ಯ ಭತ್ಯೆ, ವೈದ್ಯಕೀಯ ಸೌಲಭ್ಯಗಳು, ಪಿಂಚಣಿ ಸೌಲಭ್ಯ, ರೈಲ್ವೆ ಪ್ರಯಾಣ ರಿಯಾಯಿತಿ, ಸಂಬಳದ ಸಹಿತ ರಜೆ ಇರುತ್ತದೆ ಮತ್ತು ಉದ್ಯೋಗ ಭದ್ರತೆ, ಬಡ್ತಿ ಮತ್ತು ವೃತ್ತಿ ಬೆಳವಣಿಗೆಗೆ ಉತ್ತಮ ಅವಕಾಶಗಳು ಇರುತ್ತವೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಯುವಕರಲ್ಲಿ ಹೆಚ್ಚುತ್ತಿರುವ ಆಸಕ್ತಿ. ಇದರಲ್ಲಿ ದೇಶಾದ್ಯಂತ ವಂದೇ ಭಾರತ್ ರೈಲುಗಳ ಸಂಖ್ಯೆ ವೇಗವಾಗಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈ ರೈಲುಗಳನ್ನು ಚಾಲನೆ ಮಾಡುವ ಲೋಕೋ ಪೈಲಟ್ ಹುದ್ದೆಯ ಮೇಲೂ ಯುವಕರ ಆಸಕ್ತಿ ಹೆಚ್ಚುತ್ತಿದೆ. ನೇರ ನೇಮಕಾತಿ ಇಲ್ಲದಿದ್ದರೂ ಸಹಾಯಕ ಲೋಕೋ ಪೈಲಟ್ ಆಗಿ ವೃತ್ತಿಜೀವನ ಆರಂಭಿಸಿ ಅನುಭವ ಮತ್ತು ತರಬೇತಿಯ ಮೂಲಕ ವಂದೇ ಭಾರತ್ ಲೋಕೋ ಪೈಲಟ್ ಆಗಿ ವೃತ್ತಿಜೀವನ ಆರಂಭಿಸಿ ಅನುಭವ ಮತ್ತು ತರಬೇತಿಯ ಮೂಲಕ ವಂದೇ ಭಾರತ್ ಲೋಕೋ ಪೈಲಟ್ ಆಗುವ ಅವಕಾಶವನ್ನು ಭಾರತೀಯ ರೈಲ್ವೆ ಒದಗಿಸುತ್ತಿವೆ. ಇದರಿಂದ ಈ ಕ್ಷೇತ್ರವು ಸರ್ಕಾರಿ ಉದ್ಯೋಗ ಬಯಸುವ ಯುವಕರಿಗೆ ಉತ್ತಮ ವೃತ್ತಿ ಆಯ್ಕೆಯಾಗಿ ಪರಿಣಮಿಸಿದೆ. ಇನ್ನು ಇದೇ ತರಹದ ಶಿಕ್ಷಣ ಹಾಗೂ ಜಾಬ್ ಸಂಬಂಧಿತ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.